ಹೇಳು. ಹಾಯ್ ಫ್ರೆಂಡ್ಸ್ ಅನ್ನ. ಊಟ ಆಯ್ತಾ ಅಂತ ಕೇಳ್ತಾಳೆ ಗೈಸ್. ನಿಮ್ದೆಲ್ಲ ಕೇಳು. ಬಿಡು ಬಟ್ಟೆ ಬಿಡು, ಬಟ್ಟೆ ಬಿಡು. ಕೇಳು ಊಟ ಆಯ್ತಾ ಅಂತ ಕೇಳು. ಎದ ಮೇಲೆ, ಎದ ಮೇಲೆ ಕೈ ಕಟ್ಕೊಂಬಿಡ. ಎದ ನಿಂತ್ಕ, ನಿಂತ್ಕ, ನಿಂತ್ಕೊಳಪ್ಪ, ನಿಂತ್ಕ. ಈಗ ಬಟ್ಟೆ ಬಿಡಿ. ಈಗ ಕೇಳು. ಹಾಯ್ ಫ್ರೆಂಡ್ಸ್, ಎಲ್ರಿಗೂ ನಮಸ್ಕಾರ. ನಮಸ್ಕಾರ ಮಾಡು. ಊಟ ಆಯ್ತಾ ಕೇಳು. ನಿಮ್ಮನೆಗೆ ಉಪ್ಪಿಟ್ಟ? ಸಾರೇನು? ಹಾಂ ಬಸ್. ಏನು ಸಾರಪ್ಪ ನಿಮ್ಮನೆಗೆ ಇವತ್ತು? ನೆನ್ನೆ ಏನು ಸಾರು? ಉಪ್ಪಿಟ್ಟ. ಬಾ ಮಾತಾಡು. ಹಾಯ್ ಫ್ರೆಂಡ್ಸ್, ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್. ವೆಲ್ಕಮ್ ಮಾಡು. ಮುತ್ತು ಕೊಡು ಹೋಗ್ಲಿ ಎಲ್ರಿಗೂ. ಲೈಕ್ ಮಾಡಿ ಅನ್ನು. ಬಾಯ್. ಹಾಯ್ ಫ್ರೆಂಡ್ಸ್, ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್. ದುಡ್ಡಾ ಫ್ರೆಂಡ್ಸ್, ಇವತ್ತು ಬಂದು ಫ್ರೈಡೇ. ಇವಾಗ ಟೈಮ್ ಬಂದು 10 ಗಂಟೆ, ಬೆಳಗಿನ ಜಾವ 10 ಗಂಟೆ. ಸೊ ನಾನಿವತ್ತು ಡೈಲಿ ವ್ಲಾಗ್ ಮಾಡ್ತಾಯಿದ್ದೀನಿ. ಇವತ್ತೇನು ವ್ಲಾಗ್ ಮಾಡ್ತಿದ್ದೀನಿ ಅಂತ ನಿಮಗೆ ಗೊತ್ತಾಗಿರುತ್ತೆ ಟೈಟಲ್ ಮತ್ತು ತಮ್ನೇಲ್ ನೋಡಿ. ಏನಪ್ಪ? ಹಾಂ ತೋರ್ಸೋಣ. ತೋರಿಸ್ದೆ. ಮಾತಾಡು. ಹಾಯ್. ಹೇಳು. ಹಾಂ 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 ಅಷ್ಟೇನಾ? ಓಕೆ. ಸೊ ಗಾಯ್ಸ್, ಸಾಕು. ಹಾಂ ನೀಟಾಗಿ ಹೇಳ್ಬೇಕು, ಬೈತಾರೆ. ಹೇಳು. ಎ ಬಿ ಸಿ ಡಿ ಇ ಎಫ್ ಹೇಳ್ಕೊಟ್ರೆ ಹೇಳುತ್ತೆ. ಗಾಯ್ಸ್, ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್. ಇವತ್ತು ಏನು ವಿಡಿಯೋ ಅಂತ ನೋಡಿರ್ತೀರ ನೀವು ಟೈಟಲ್ ಆ್ಯಂಡ್ ತಮ್ನೇಲ್ ನೋಡಿ. ಇವತ್ತಿನ ನನ್ನ ವ್ಲಾಗಲ್ಲಿ ನನ್ನ ಪೀರಿಯಡ್ ಡೇ ವ್ಲಾಗ್ ನಿಮ್ಮ ಜೊತೆ ಶೇರ್ ಮಾಡ್ತೀನಿ. ಸೊ ಈ ವಿಡಿಯೋ ಫುಲ್ ನೋಡಿ, ಎಲ್ಲೂ ಸ್ಕಿಪ್ ಮಾಡಬೇಡಿ. ಫ್ರೆಂಡ್ಸ್, ಇವತ್ತು ಡೇಟ್ ಹೇಳ್ತೀನಿ. ಈ ವಿಡಿಯೋ ಯಾವತ್ತು ಅಪ್ಲೋಡ್ ಮಾಡ್ತೀನೋ ಗೊತ್ತಿಲ್ಲ ಅಲ್ಲ. ಸೊ ಹಾಗಾಗಿ ಇವತ್ತು ಫ್ರೈಡೇ, ಶುಕ್ರವಾರ 7ನೇ ತಾರೀಕು. ಹಾಂ ಬೇಬಿಯಲ್ಲಿ ಆಫೀಸು ನೋಡಿ ಎಲ್ಲ ಕ್ಲೀನ್ ಆಗಿದೆ, ಸ್ನಾನ ಆಗಿದೆ, ಮನೇಲೆಲ್ಲ ಫುಲ್ಲು ಇದಾಗಿದೆ. ಆ್ಯಂಡ್ ಮಾರ್ನಿಂಗ್ 9ಗೆ ನಾನು ಇವತ್ತು ಪೀರಿಯಡ್ ಆದೆ. ಪೂಜೆ ಇಲ್ಲ ಇವತ್ತು. ನಮ್ಮ ಪಾಪು ಕೇಳ್ತಾಳೆ, ಸ್ನಾನ ಮಾಡಿದ್ರೆ ಬಾ ಪೂಜೆ ಮಾಡೋಣ ಅಂತ. ಸೊ ಇವತ್ತು ಪೂಜೆ ಇಲ್ಲ. ಸೊ ಇವತ್ತಿನ ನನ್ನ ಪೀರಿಯಡ್ ರೂಟೀನ್ ಹೇಗಿರುತ್ತೆ ಅಂತ ನಿಮ್ಮ ಜೊತೆ ಶೇರ್ ಮಾಡ್ತೀನಿ. ಈ ವ್ಲಾಗ್ ಫುಲ್ ನೋಡಿ ಆ್ಯಂಡ್ ಎಲ್ಲೂ ಸ್ಕಿಪ್ ಮಾಡಬೇಡಿ ಅಂತ ಹೇಳ್ತೀನಿ. ಫ್ರೆಂಡ್ಸ್, ಈ ವಿಡಿಯೋ ನೋಡೋಕ್ಕಿಂತ ಫಸ್ಟ್ ಏನಂದರೆ, ನೀವು ಇನ್ನೂ ಯಾರು ನನ್ನ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡಿಲ್ಲ, ಪ್ಲೀಸ್ ಗೈಸ್ ಈಗಲೇ ಹೋಗಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಆ್ಯಂಡ್ ಪಕ್ಕದಲ್ಲೇ ಇರೋಂತಹ ಬೆಲ್ ಬಟನ್ ಕ್ಲಿಕ್ ಮಾಡಿ. ಆಗ ನಾನು ಹಾಕೋ ಪ್ರತಿ ಒಂದು ವಿಡಿಯೋನು ನಿಮಗೆ ಬರುತ್ತೆ. ಲೈಕ್ ಮಾಡಿ. ಏನು ಲೈಕ್ ಹಿಂಗೆ ತೋರಿಸು. ಲೈಕ್ ಆ್ಯಂಡ್ ಹೇಗಿತ್ತು ಅಂತ ಕಮೆಂಟ್ ಮಾಡಿ. ಆ್ಯಂಡ್ ಫ್ರೆಂಡ್ಸ್ ಜೊತೆ ಫ್ಯಾಮಿಲಿ ಜೊತೆ ಶೇರ್ ಮಾಡ್ಕೊಳ್ಳಿ. ಓಕೆನಾ? ನೋಡಿ ಹೇಗೆ ಫ್ರೆಂಡ್ಸ್ ಎಲ್ಲ ಕ್ಲೀನ್ ಆಗಿದೆ. ಇವಾಗ ಏನು ಕೆಲಸ ಇಲ್ಲ, ಇವತ್ತು ಬೇಗ ಮುಗ್ದಿದೆ. ಆ್ಯಂಡ್ ಇವತ್ತು ಲೈವ್ ಕೂಡ ಇದೆ. ಯಾವುದು? ಹಿಂಗೆ ಇಡ್ಬೇಕಂತೆ. ಫ್ರೆಂಡ್ಸ್, ಇವತ್ತು ನಿಮಗೆ ಗೊತ್ತು ನಾನು ಫ್ರೈಡೇ ಲೈವಿಗೆ ಬರ್ತೀನಿ ಅಂತ. ಸೊ ಇವತ್ತು ಲೈವ್ ಇಳಿ ಕೆಳಗೆ. ಫ್ರೆಂಡ್ಸ್, ಮಾರ್ನಿಂಗ್ ಬೇಗನೆ ಎದ್ದಿದ್ದೆ ನಾನು ಇವತ್ತು, ಯಾಕೆಂದರೆ ಫ್ರೈಡೇ ಅಲ್ವಾ, ಪೂಜೆ ಮಾಡಬೇಕು ಅಂತ. ಏನಪ್ಪ? ಹಾಂ ಎಲ್ಲ ಒರೆಸಿ ಎಲ್ಲ ಮಾಡಿ ನೀಟಾಗಿ ಎಲ್ಲ ಒರೆಸಿದ್ದೆ. ನೋಡಿದ್ದೆ ಇದು ಪೋಲಿದೆ ಹೆಂಗೆ ಆಗ್ತೈತೆ. ಏನಪ್ಪ? ಪೂಜೆ ಮಾಡೋಂಗಿಲ್ಲ. ಸೊ ಎಲ್ಲ ನೀಟಾಗಿ ಬಾಗಿಲೆಲ್ಲ ತೊಳೆದಿದ್ದೆ. ಆ್ಯಂಡ್ ವೆದರ್ ಹೀಗಿದೆ ಇವತ್ತು ನೋಡಿ, ಈ ರೀತಿ ಇದೆ. ನಾನು ಆಗಲೇ ಹೇಳ್ದಂಗೆ ಟೈಮ್ ಬಂದು 10:14. ಫ್ರೆಂಡ್ಸ್, ಇನ್ನೂ ಟಿಫನ್ ಮಾಡಿಲ್ಲ. ಹಾಂ ಏನಕ್ಕನ? ಇದು ಹಾಕ್ಬೇಕು, ಹಾಕಿದ್ದೀನಲ್ಲ. ಸೊ ಇನ್ನೂ ಟಿಫನ್ ಮಾಡಿಲ್ಲ. ಟಿಫನ್ ಎಲ್ಲ ಕೆಲಸ ಆಗಿದೆ, ಸ್ನಾನ ಮಾಡಿ. ಆ್ಯಂಡ್ ಇನ್ನೊಂದು ಏನು ಹೇಳಬೇಕು ಅಂದರೆ, ನನ್ನ ಒಂದು ಪೀರಿಯಡ್ ರೂಟೀನ್ ನಿಮಗೆ
ಜೊತೆ ಶೇರ್ ಮಾಡ್ತೀನಿ ಅಂತ ಹೇಳಿದೆ ಫ್ರೆಂಡ್ಸ್. ಅದು ನಾನು ಮೊದಲನೇದು ಹೇಳಬೇಕು ಅಂದರೆ ಊಟ. ಸೊ ನಾನು ಪ್ರತಿದಿನ ಯಾವಾಗಾದರೂ ಸ್ವಲ್ಪ ದಪ್ಪ ಆದಂಗಾದರೆ ಡಯಟ್ ಮಾಡೇ ಮಾಡ್ತೀನಿ. ಅಂದರೆ ಮಾರ್ನಿಂಗ್ ಟಿಫನ್ ಸ್ಕಿಪ್ ಮಾಡೋದು, ಏನೇನಾದರೂ ತಿನ್ನೋದು, ಈ ಥರ ಮಾಡ್ತೀನಿ. ಬಟ್ ಪೀರಿಯಡ್ ಡೇ ಅಲ್ಲಿ ಮಾತ್ರ ಹೊಟ್ಟೆ ತುಂಬ ಊಟ ಮಾಡ್ಬೇಕು ನಾನು. ಯಾಕೆಂದರೆ ನನಗೆ ಹೊಟ್ಟೆ ತುಂಬ ಪೇಯ್ನ್ ಆಗುತ್ತೆ, ಸೊಂಟ ನೋವಾಗುತ್ತೆ. ಈ ಒಂದು ಕಾರಣಕ್ಕೆ ಫುಲ್ಲು ನಾನು ಹೊಟ್ಟೆ ತುಂಬ ಊಟ ಮಾಡಿದ್ರೆ ಏನೂ ಇಲ್ಲ, ಅದು ಅದೇ ಆಗ್ತದೆ ಸಾಂಬಾರದು. ನಡಿಯಲ್ಲಿ ಕೂತ್ಕ. ಹೊಟ್ಟೆ ತುಂಬ ಊಟ ಮಾಡಿದ್ರೆ ನಂಗೆ ಯಾವುದೇ ಥರ ಹೊಟ್ಟೆ ನೋವು ಬರಲ್ಲ, ಸೊಂಟ ನೋವು ಬರಲ್ಲ, ಯಾವುದೇ ಥರ ಪೇಯ್ನ್ ಬರಲ್ಲ. ಫಸ್ಟೇ ಹೇಳ್ತಾ ಇದ್ದೀನಿ, ನೀವು ಟ್ರೈ ಮಾಡಿ ಓಕೆನಾ. ನಿಮ್ಗೇನಾದರೂ ಹೊಟ್ಟೆ ನೋವು, ಸೊಂಟ ನೋವು ಇದರೆಲ್ಲ ಜಾಸ್ತಿ ಆಗ್ತಾಯಿದ್ರೆ ಚೆನ್ನಾಗಿ ಊಟ ಮಾಡಿ. ಸೊ ಇವಾಗ ಟೈಮು 10 ಗಂಟೆ ಆಗಿದೆ, ಇವಾಗ ನಾನು ತಿಂಡಿ ಮಾಡ್ತೀನಿ. ಯಾರೋ ಬಂದರು, ಸೊ ಹಾಗಾಗಿ ಬಂದೆ ಈ ಕಡೆ. ಸೊ ಗೈಸ್ ಏನಂದರೆ ನಿಮಗೂ ತುಂಬ ಜನಕ್ಕೆ ಹೆಣ್ಮಕ್ಳಿಗಂದರೆ ಪೇಯ್ನ್ ಇದ್ದೇ ಇರುತ್ತೆ. ಯಾರಿಗೆ ತಾನೇ ಪೇಯ್ನ್ ಇರಲ್ಲ, ಒಬ್ಬೊಬ್ಬರಿಗೆ ಹೊಟ್ಟೆ ನೋವು, ಸೊಂಟ ನೋವು, ಕೈ ನೋವು, ಕಾಲು ನೋವು ಇದ್ದೇ ಇರುತ್ತೆ. ನನಗೆ ಪರ್ಸ್ನಲಿ ಹೇಳಬೇಕು ಅಂದರೆ ಯಾವಾಗಲೂ ಹೊಟ್ಟೆ ನೋವು ಬರಲ್ಲ ಓಕೆ. ನನಗೆ ಯಾವಾಗಲೂ ಅಷ್ಟು ನಾನು ಏನಂತಾರಲ್ಲ ಅದಕ್ಕೆ, ನಾನು ಮೆಚೂರ್ಡ್ ಆದಾಗಿಂದನೂ ಅಷ್ಟೇ. ನಾನು ಅದನ್ನು ನಿಮ್ಮ ಜೊತೆ ಶೇರ್ ಮಾಡ್ತೀನಿ ಇವತ್ತಿನ ವ್ಲಾಗ್ಲೇ. ನಾನು 8ನೇ ಕ್ಲಾಸಿಗೆ ಆಗಿದ್ದು ಆಗಸ್ಟ್ 16ನೇ ತಾರೀಕು ಆಗಿದ್ದು, 8ನೇ ಕ್ಲಾಸ್ ಇದ್ದಾಗ. ಆಗಿಂದನೂ ಅಷ್ಟೇ ಫ್ರೆಂಡ್ಸ್, ಆಗಿಂದನೂ ಇಲ್ಲಿ ತನಕ ನಂಗೆ ಇದುವರೆಗೂ ಹೊಟ್ಟೆ ನೋವು ಬಂದೇ ಇಲ್ಲ. ಸೊಂಟ ನೋವು ಬರುತ್ತೆ, ಕೈ ನೋವು, ಕಾಲು ನೋವು ಬರುತ್ತೆ. ಸೊ ಈ ಥರ ಟೈಮಲ್ಲಿ ನಾನು ಚೆನ್ನಾಗಿ ಊಟ ಮಾಡ್ತೀನಿ. ನಿಮಗೂ ಅಷ್ಟೇ, ಯಾರಿಗಾದ್ರೂ ಸೊಂಟ ನೋವು, ಹೊಟ್ಟೆ ನೋವು, ಕೈ ನೋವು, ಕಾಲು ನೋವು ಇದ್ದರೆ ಚೆನ್ನಾಗಿ ಊಟ ಮಾಡಿ ಓಕೆನಾ. ಬನ್ನಿ ಇವಾಗ ಹಾಂ ಅಂಕಲ್ಲ. ಸೊ ಬನ್ನಿ ಇವಾಗ ಏನು ಮಾಡೋಣ ಚಿನಿ, ಅವಳು ಹೋದ್ಲು. ಸೊ ಬನ್ನಿ ಇವಾಗ ತಿಂಡಿ ಮಾಡೋಣ. ತಿಂಡಿಯಿಂದ ಇವತ್ತಿನ ವ್ಲಾಗು ಸ್ಟಾರ್ಟ್. ಇನ್ನಕ್ಕಿನ್ನ ಫಸ್ಟ್ ನೀರು ಬೇಕಲ್ಲ, ಸೊ ಹಾಗಾಗಿ ಬಿಸಿನೀರು ಕಾಸ್ತಾ ಇದ್ದೀನಿ. ಇತ್ತೀಚಿನ ದಿನದಲ್ಲಿ ನನ್ನ ರುಟೀನ್ ಬಂದು ತಣ್ಣೀರಾಗಿಲ್ಲ, ಬಿಸಿನೀರಾಗೈತೆ. ಪೀರಿಯಡ್ ದಿವಸನೇ ಅಂತ ಏನಿಲ್ಲ, ಎಲ್ಲ ದಿವಸನೂ ಬಿಸಿನೀರು ಕುಡಿತಿದ್ದೀನಿ, ಯಾಕೆಂದರೆ ಸ್ವಲ್ಪ ಶೀತ ಆಗಿದೆ. ಸೊ ಹಾಗಾಗಿ ಬನ್ನಿ ಈ ಕಡೆ ನೋಡಿ ಎಷ್ಟು ರೈಸ್ ಮಾಡಿದ್ದೀನಿ ಅಂತ. ನಾನು ಫಸ್ಟು ಯಾವಾಗಲೂ ನಾನು ಇಷ್ಟು ಅಡುಗೆ ಮಾಡಲ್ಲ, ಪ್ರತಿದಿನ ಅಷ್ಟೇ. ಬಟ್ ಪೀರಿಯಡ್ ದಿನ ಮಾತ್ರ ತುಂಬ ಅಡುಗೆ ಮಾಡಿರ್ತೀನಿ. ನನಗೆ ಯಾವಾಗಲೂ ತಿನ್ನಬೇಕು ಅನಿಸ್ತಾ ಇರುತ್ತೆ. ನನಗೆ ಹೊಟ್ಟೆ ತುಂಬ ತಿಂದರೆ ಮೈಂಡ್ ಫ್ರೆಶ್ ಇರುತ್ತೆ. ನೋಡಿ ಇಷ್ಟು ಕುಕ್ಕರ್ ಪೂರ್ತಿ ಅಡುಗೆ ಮಾಡಿದ್ದೀನಿ. ಊಟ ಮಾಡೋಣ ನಡಿ ತುಂಬ. ಸೊ ಕುಕ್ಕರ್ ಪೂರ್ತಿ ಅಡುಗೆ ಮಾಡಿದ್ದೀನಿ. ನಾನು ಆಗಲೇ ಹೇಳ್ದಂಗೆ ಪೀರಿಯಡ್ ಡೇ ಅದೆಲ್ಲ ಅಷ್ಟೇ ನಾನು ಈ ಥರ ಮಾಡಿ ಅಡುಗೆ ಮಾಡೋದು. ಏನಪ್ಪ ತೋರಿಸ್ಬಿಡ್ತೀನಿ ನಿಮಗೆ ಇವತ್ತು ಏನೇನು ಮಾಡಿದ್ದೀನಿ ಅಂತ. ಏನಪ್ಪ ನೋಡಿ ಇದು ರೈಸು. ನಾನು ಇವತ್ತು ಬೆಳಗ್ಗೆನೇ ಸಾಂಬಾರು ಮಾಡಿದ್ದೀನಿ, ಬಟ್ ಮಧ್ಯಾಹ್ನಕ್ಕೆ ಏನಪ್ಪ ಬಾ. ಆ್ಯಂಡ್ ಇವತ್ತು ಬಂದು ನಮ್ಮ ಮನೇಲಿ ಟಿಫನ್ ಬಂದು ಚಿತ್ರಾನ್ನ ಮಾಡಿದ್ದೀನಿ. ಸೊ ಇದು ನೆನ್ನೆದು ಸಾಂಬಾರು, ಆ್ಯಂಡ್ ಇದು ನೆನ್ನೆದು ಸ್ವಲ್ಪ ರೈಸು, ರಾತ್ರಿ ಮಿಕ್ಕಿರತ್ತಲ್ಲ ಅದು. ಆ್ಯಂಡ್ ಇದು ಅಷ್ಟೇ ನೆನ್ನೆದೇ ಸಾಂಬಾರು. ಸೊ ಈಗ ಬಂದು ಚಿತ್ರಾನ್ನ ತಿನ್ನೋದು ಅಲ್ಲ ಚಿನ್ನಿ. ಮನೇಲಿ ಬಂದು ಚಿತ್ರಾನ್ನ ಗೈಸ್ ತಿಂಡಿ ಬಂದು. ಆ್ಯಂಡ್ ನಮ್ಮ ಬೇಬಿಗೆ ಚಿತ್ರಾನ್ನ ಅಂದರೆ ಸಖತ್ ಇಷ್ಟ. ಚಿನ್ನಿ ನಡಿ ಆ ಕಡೆ. ಆಲ್ಮೋಸ್ಟ್ ಬಿಸಿನೀರು ಕಾದಿದೆ, ಈಗ ಆಫ್ ಮಾಡ್ತೀನಿ ಗೈಸ್. ಇವಾಗ ಟಿಫನ್ ಮಾಡ್ತಾ ಇದ್ದೀನಿ. ನಾನು ತುಂಬ ತಿಂತೀನಿ ಅಂತ ಹೇಳಿದೆ, ಸೊ ಹಾಗಾಗಿ ಹೊಟ್ಟೆ ತುಂಬ ಇಟ್ಕೊಂಡಿದ್ದೀನಿ. ಆ್ಯಕ್ಚುಲಿ ಈ ವ್ಲಾಗ್ ಮಾಡೋ ಐಡಿಯಾ ಇರಲಿಲ್ಲ, ಆಮೇಲೆ ನಾನು ಥಿಂಕ್ ಮಾಡಿದೆ ನನ್ನ ಪೀರಿಯಡ್ ರೂಟೀನ್ ಹೇಗಿರುತ್ತೆ ಅಂತ ನಿಮ್ಮ ಜೊತೆ ಶೇರ್ ಮಾಡೋಣ ಅಂತ. ಚಿನ್ನಿ ರೆಡಿನಾ ತಿನ್ನಿ ತಿನ್ನೋಕ್ಕೆ? ರೆಡಿನಾ? ಅವಳಿಗೂ ಹೊಟ್ಟೆ ಹಸಿತಾ ಇದೆ. ಅವಳು ಯಾಕೆಂದ್ರೆ ರಾತ್ರಿ ಬೇಗ ಮಲಗಿದ್ಲು. ಆಮೇಲೆ ರಾತ್ರಿ ಅವಳು ಜಾಸ್ತಿ ತಿಂದಿಲ್ಲ ಚಪಾತಿ. ಸ್ವಲ್ಪ ಖಾರ. ಅವಳು ಫೋನ್ ನೋಡ್ಕೊಂಡು ಊಟ ಮಾಡೋದು ಗಾಯ್ಸ್. ಸೊ ಗಾಯ್ಸ್ ನಾನು ನಿಮಗೆ ಟಿಫನ್ ಮಾಡಿ ಅವಳಿಗೆ ಇವಾಗ ಫೋನ್ ತೋರಿಸ್ಕೊಂಡು ಆಮೇಲೆ ಫ್ರೆಂಡ್ಸ್ ಇವಾಗ ಊಟ ಎಲ್ಲ ಆಯಿತು, ತಲೆ ಒಣಸ್ಕೊಳ್ಳೋಣ ಅಂತ ಈ ವಿಡಿಯೋ ಕ್ಯಾಪ್ಚರು ನಮ್ಮ ಬೇಬಿ ಮಾಡ್ತಾ ಇದ್ದಾಳೆ ಅವಳು ಇಟ್ಕೊಂಡು. ಏನಂದರೆ ಫ್ರೆಂಡ್ಸ್ ಈ ಟೈಮಲ್ಲಿ ಎಲ್ಲರಿಗೂ ತುಂಬ ಪೇಯ್ನ್ ಇದ್ದೇ ಇರುತ್ತೆ ಹೆಣ್ಮಕ್ಳಿಗೆ. ಆ ದೇವರು ಹೆಣ್ಮಕ್ಳು ಅಷ್ಟು ಕಷ್ಟ ಸಹಿಸ್ಕೊತಾನೆ ಅಂತ ಈ ಒಂದು ಇದನ್ನು ಹೆಣ್ಮಕ್ಳಿಗೆ ಕೊಟ್ಟಿದ್ದಾನೆ.
ಸೊ ಈ ದಿನದಲ್ಲಿ ನೀವು ಜಾಸ್ತಿ ಮೂಡ್ ಆಫ್ ಆಗದೆ ಒಂದೊಳ್ಳೆ ಮೂಡಾಗಿರೋಕ್ಕೆ ಟ್ರೈ ಮಾಡಿ. ಅಂದರೆ ಖುಷಿಯಾಗಿರೋಕ್ಕೆ ಟ್ರೈ ಮಾಡಿ, ಒಂದೊಳ್ಳೆ ಖುಷಿಯಾಗಿರೋಕ್ಕೆ ಟ್ರೈ ಮಾಡಿ. ಯಾವುದೇ ಥರ ಬೇಜಾರು ಮಾಡ್ಕೊಬೇಡಿ, ಮಲ್ಕೋಬೇಡಿ ಮಲ್ಕೊಂಡಿದ್ದ ಜಾಗದಲ್ಲೇ. ನಿಜವಾಗ್ಲೂ ತುಂಬ ಜನ ಹುಡುಗಿರ್ಗೆ ಆ ಥರ ಇರುತ್ತೆ, ಪೇಯ್ನ್ ಆಗೋದು, ಆಮೇಲೆ ಮೂಡ್ ಆಫ್ ಆಗೋದು, ಏನು ಮಾಡೋಕ್ಕೂ ಮೂಡಿರಲ್ಲ. ಸೊ ಈ ರೀತಿ ಇರುತ್ತೆ. ಬಟ್ ನಂಗಲ್ಲ, ನಾನು ಏನು ಹೇಳಬೇಕು ಅಂದರೆ ನನಗೆ ನನ್ನ ಪೀರಿಯಡ್ ರೂಟೀನಲ್ಲಿ ನನ್ನ ನಾರ್ಮಲ್ ಡೇಸಲ್ಲಿ ಇರೋದಕ್ಕಿಂತ ನನ್ನ ಫೇಸು ಈ ಟೈಮಲ್ಲಿ ಮೊದಲನೇ ದಿನ 2ನೇ ದಿನ ತುಂಬ ಅಂದರೆ ತುಂಬಾ ಗ್ಲೋ ಆಗುತ್ತೆ. ಸೊ ಓಕೆನಾ ಗೈಸ್, ನಾನು ಹೇಳಿದೆ ನಮ್ಮ ಬೇಬಿ ವಿಡಿಯೋ ಮಾಡ್ತಿರೋದು ಅಂತ. ನಿಮ್ಮಲ್ಲೂ ಯಾರಿಗಾದರೂ ಹಂಗೇನಾ ಅಂತ ಕಮೆಂಟ್ ಮಾಡಿ. ಆ್ಯಂಡ್ ಸ್ವಲ್ಪ ನಾನು ಊಟ ಬಿಟ್ಟುಬಿಟ್ರೆ ಆ ಟೈಮಲ್ಲಿ ನನಗೆ ಸೊಂಟ ನೋವು ಪಕ್ಕಾ ಆಗುತ್ತೆ. ನನಗೆ ನೋವೇ ಆಗಲ್ಲ ಅಂತ ನಾನು ಹೇಳಲ್ಲ, ಬಟ್ ಕೆಲವೊಂದು ಸತ ಅಷ್ಟು ನೋವು ಆಗಲ್ಲ, ಬಟ್ ಯಾವಾಗಲಾದರೂ ಒಂದು ಸಲ ಅಷ್ಟೆ. ಸೊ ಪೇಯ್ನ್ ಆಗುತ್ತೆ ಆವಾಗ. ನಿಜ ಯಾರಿಗೆ ಆಗಲಿ ತುಂಬ ಒಂಥರ ಅನಿಸ್ತಾ ಇರುತ್ತೆ. ನಾನೇನು ಹೇಳ್ತೀನಿ ಅಂದರೆ ಯಾರು ಬೇಜಾರು ಮಾಡ್ಕೊಂಬಿಡಿ. ನಿಮಗೆ ಏನು ಅನಿಸುತ್ತೆ, ನೀವು ಪೀರಿಯಡ್ ಆದಾಗ ಏನು ಮಾಡ್ತೀರಾ ಅನ್ನೋದನ್ನ ಮುಜುಗರ ಇಲ್ಲದೆ ಕಮೆಂಟ್ ಬಾಕ್ಸಲ್ಲಿ ಶೇರ್ ಮಾಡ್ಕೊಳ್ಳಿ. ಆಗ ಬೇರೆ ಹುಡುಗಿಯರು ನೋಡಿ ಅವ್ರಿಗೂ ಕೂಡ ಸ್ವಲ್ಪ ಹೆಲ್ಪ್ ಆಗ್ಬೋದು. ಓಕೆನಾ ಗೈಸ್? ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್. ಸೊ ಇವಾಗ ರೆಡಿ ಆಗಿದ್ದೀನಿ ಅಂತ ಏನು ಥಿಂಕ್ ಮಾಡ್ತಿದ್ದೀರಾ? ಎಲ್ಗೂ ಅಲ್ಲ. ಸೊ ಇವತ್ತು ಫ್ರೈಡೇ ಆಗಿರೋದ್ರಿಂದ ಲೈವ್ ಮಾಡ್ತೀನಲ್ವ, ಸೊ ಹಾಗಾಗಿ ಜಸ್ಟ್ ಒಂದು ಲಿಪ್ಸ್ಟಿಕ್ ಹಚ್ಚಿದ್ದೀನಿ ಅಷ್ಟೇ, ಆ್ಯಂಡ್ ಸ್ಪಿನ್ಸ್ ಬೇಬಿ ಪೌಡರ್ ಹಚ್ಚಿದ್ದೀನಿ ಅಷ್ಟೇ. ಇವಾಗ ಟೈಮ್ ಬಂದು 11:23 ಆಗಿದೆ. ನಮ್ಮ ಹಸ್ಬೆಂಡ್ ಇನ್ನೂ ಟಿಫನಿಗೆ ಬಂದಿಲ್ಲ. ನಂದು ಟಿಫನ್ ಆಯಿತು, ನೀವು ಆಗಲೇ ನೋಡಿದ್ರಿ. ನಂದು ನಮ್ಮ ಬೇಬಿದು ಟಿಫನ್ ಆಯಿತು. ನಮ್ಮ ಬೇಬಿ ನನ್ನ ಮೇಲೆ ಮುನ್ಸ್ಕೊಂಬಿಟ್ಟಿದ್ದಾಳೆ, ಯಾಕೆ ಗೊತ್ತಾ? ಸೊ ನಾನು ಆಮೇಲೆ ಹೇಳ್ತೀನಿ. ಕೆಲವೊಂದಷ್ಟು ಇದೆ ಲಾಲಿಪಾಪ್ಸ್ ಆ್ಯಂಡ್ ಚಾಕ್ಲೇಟ್ಸ್ ಇದ್ದಾವೆ, ಅವಳಿಗೆ ಕೊಟ್ಟಿಲ್ಲ ಅಂತ ಮುನ್ಸ್ಕೊಂಡಿದ್ದಾಳೆ. ಬನ್ನಿ ಅವಳ ರಿಯಾಕ್ಷನ್ ತೋರಿಸ್ತೀನಿ, ಹೆಂಗೆ ಮುನ್ಸ್ಕೊಂಡಿದ್ದಾಳೆ ಅಂತ ತೋರಿಸ್ತೀನಿ. ಯಾಕೆ ಮುನ್ಸು? ಯಾಕೆ 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 ಏನು ಬೇಕು? ಏನು ಬೇಕು ಹೇಳ? ಏನು ಬೇಕು? ಏನು ಬೇಕು? ಏನು ಬೇಡ? ಏನು ಬೇಕಪ್ಪ? ಯಾಕೆ ಮುನ್ಸು? ಮುನ್ಸಿ ಯಾಕೆ ಮಮ್ಮಿ ಮೇಲೆ? ಏನು ಬೇಕು ನೋಡಿ, ಈಗ ತೋರಿಸ್ತಾಳೆ ಅವಳು. ನೋಡಿ, ಕೋಪ ಮಾಡ್ಕೊಂಬಿಟ್ಟಿದೆ ನನ್ನ ಕಂದ ನನ್ನ ಮೇಲೆ. ಫ್ರೆಂಡ್ಸ್, ಏನಂದರೆ ಲವ್ ಮಾಡೋಕ್ಕಿಂತ ಫಸ್ಟ್ ಒಂದು ಸ್ವಲ್ಪ ನಿಮ್ಮ ಜೊತೆ ಮಾತಾಡೋಣ ಅಂತ ಅನಿಸ್ತು. ಸೊ ಹಾಗಾಗಿ ಒಂದು ನಿಮಿಷ ಕ್ಯಾಮ್ರಾ ನೀಟಾಗಿ ಇಡ್ತೀನಿ. ಸೊ ಹಾಗಾಗಿ ಇನ್ನು 12 ಗಂಟೆಗೆ ಹೋಗೋಣ ಲೈವ್ಗೆ, ಒಂದು ಹಾಫ್ ಆನ್ ಅವರ್ ಮಾತಾಡೋಣ ಅಂದ್ಕೊಂಡು ಬಂದಿದ್ದೀನಿ. ಸೊ ಏನಂದರೆ ಇನ್ನೊಂದು ನಿಮ್ಮ ಜೊತೆ ಶೇರ್ ಮಾಡಬೇಕು. ಟಿಫನ್ ಎಲ್ಲ ಆದಮೇಲೆ ನಾನು ನಿಮ್ಗೆ ಹೇಳ್ದೆ ಅಲ್ವಾ, ಚೆನ್ನಾಗಿ ಟಿಫನ್ ತಿಂತೀನಿ, ಜಾಸ್ತಿ ತಿಂತೀನಿ ಅಂತ. ಸೊ ಆಮೇಲೆ ನನಗೆ ಮೈಂಡ್ ಫ್ರೆಶ್ ಆಗಿರಬೇಕು ಅಂದರೆ ನನಗೊಂದು ಹ್ಯಾಬಿ ಇದೆ. ಅದು ಏನಂದರೆ, ಸೊ ನಾನು ಜಾಸ್ತಿ ಫುಡ್ಡಿ, ಅಂದರೆ ಚಾಕ್ಲೇಟ್ಸು ಮತ್ತು ಐಸ್ ಕ್ರೀಮ್ಸ್ ಈ ಥರ ಎಲ್ಲ ನಂಗೆ ಸಖತ್ ಇಷ್ಟ. ಸೊ ಹಾಗಾಗಿ ನಾನೇನು ಮಾಡ್ತೀನಿ ಅಂದರೆ, ನಾನು ಆಲ್ಮೋಸ್ಟ್ ನಮ್ಮ ಪಾಪು ಇರೋದ್ರಿಂದ ಇದ್ದೇ ಇರುತ್ತೆ ಚಾಕ್ಲೇಟ್ಸು. ಪಾಪು ಹುಟ್ಟೋಕ್ಕಿಂತ ಫಸ್ಟು ಕೂಡ ನಾನು ಇದನ್ನೇ ಟ್ರೈ ಮಾಡ್ತಾಯಿದ್ದೆ. ನನಗೆ ಮೈಂಡ್ ಫ್ರೆಶ್ ಆಗೋಕ್ಕೆ ಫಸ್ಟ್ ನಂಗೆ ಸಖತ್ ಇಷ್ಟ ಅಂದರೆ ಐಸ್ ಕ್ರೀಮ್ ತಿಂತೀನಿ. ಸೊ ಗಾಯ್ಸ್, ಇನ್ನೊಂದು ಹೇಳಬೇಕು, ನಾನು ಪೀರಿಯಡ್ಸ್ ಟೈಮಲ್ಲಿ ಯಾವುದೇ ಥರ ಡಯಟ್ ಎಲ್ಲ ನಾನು ಮಾಡೋಕ್ಕೆ ಹೋಗಲ್ಲ, ಚೆನ್ನಾಗಿ ತಿಂತೀನಿ. ಫಸ್ಟೇ ಹೇಳಿದ್ದೆ ನಿಮಗೆ. ಸೊ ಈ ಟೈಮಲ್ಲಿ ನೀವು ಚೆನ್ನಾಗಿ ತಿನ್ನಿ ಅಂತಲೇ ನಾನು ಹೇಳ್ತೀನಿ. ಚಿರಿ, ಡೋರ್ ಹಾಕು, ಕಿಟಕಿ ಹಾಕು, ಒದೆ ಕೊಡ್ತೀನಿ ಈಗ. ಸೊ ಗಾಯ್ಸ್, ನಾನು ಈ ಥರ ಒಂದು ಡಾರ್ಕ್ ಚಾಕ್ಲೇಟ್ ಆಗಿರ್ಬೋದು, ಇದು ಡಾರ್ಕ್ ಚಾಕ್ಲೇಟು. ನಂಗೆ ಜಾಸ್ತಿ ಡಾರ್ಕ್ ಚಾಕ್ಲೇಟ್ಸೇ ಇಷ್ಟ. ಆಮೇಲೆ ಡೈರಿ ಮಿಲ್ಕ್ ನೀವು ತಿನ್ಬೋದು, ಡಾರ್ಕ್ ಚಾಕ್ಲೇಟ್ಸ್ ತಿನ್ಬೋದು. ನೀವು ಟ್ರೈ ಮಾಡಿ ಗಾಯ್ಸ್. ನಿಮ್ಗೆ ಏನಾದರೂ ಹೊಟ್ಟೆ ನೋವಾಗಿದ್ರೆ, ನಿಮ್ಮ ಮೈಂಡ್ ಫ್ರೆಶ್ ಇಲ್ಲ ಅಂದರೆ ಈ ರೀತಿ ಟ್ರೈ ಮಾಡಿ, ಖಂಡಿತ ಓಲ್ಡೇ ನೀವು ಫ್ರೆಶ್ ಆಗಿರ್ತೀರ. ಏನಪ್ಪ? ಸೂಪರ್. ಏನಂದರೆ ಐಸ್ ಕ್ರೀಮ್ಸ್ ತಿನ್ನಿ, ಒಂಥರ ಚೆನ್ನಾಗಿ ಹೀಗೆ ತಿನ್ನಬೇಡಿ. ಈಗ ಟೈಮ್ ನಾನು 10:30ಗೆ ಊಟ ಮಾಡಿದ್ದು, 12 ಗಂಟೆಗೆ ಐಸ್ ಕ್ರೀಮ್ ತಿನ್ನಿ. ನೀವು ಈ ಥರ ಫುಡ್ ಫಾಲೋ ಮಾಡ್ತಿದ್ರೆ ಹಿಂಗೆ ಮಾಡಿ. ಫುಡ್ ಈ ಥರ ಏನು ಚಿನಿ, ಎಲ್ಲಿ ಸುಮ್ಮನೆ ಫುಡ್ ಈ ರೀತಿ ಮಾಡ್ತಿದ್ರೆ ಹಿಂಗೆ ಮಾಡಿ. ಏನಂದರೆ, ಸೊ ನಮ್ಮ ಪಾಪು ಕಿಟಕಿ ಹಾಕಿಸ್ಬಿಟ್ಟು ಬಂದೆ. ಸೊ ಯಾಕೆಂದರೆ ಅದು ರೋಡ್ ಸೈಡ್ ಇದೆ, ಓಡಾಡ್ತಿರ್ತಾರೆ, ಧೂಳು ಡಸ್ಟ್ ಎಲ್ಲ ಬರುತ್ತೆ, ಆಮೇಲೆಲ್ಲ ಅವ್ರು ನೋಡ್ತಾರೆ ಅಂದ್ಕೊಂಡು ಕಿಟಕಿ ಹಾಕೋನದು ಅಷ್ಟೇ ನಾನು.
ಗಾಯ್ಸ್, ನಿಮ್ಮ ಮೈಂಡ್ ಫ್ರೆಶ್ ಆಗಬೇಕು, ನಿಮ್ಗೆ ಯಾವುದೇ ಥರ ಪೇಯ್ನ್ ಬರಬಾರ್ದು ಅಂದರೆ ಈ ಟೈಮಲ್ಲಿ ಜಾಸ್ತಿ ಬನಾನಾ ತಿನ್ನಿ, ಆಮೇಲೆ ಡಾರ್ಕ್ ಚಾಕ್ಲೇಟ್ಸ್, ಈ ರೀತಿ ಚಾಕ್ಲೇಟ್ಸ್ ತಿನ್ನಿ, ಮೈಂಡ್ ಫ್ರೆಶ್ ಆಗೋ ಥರ ಈ ಥರ ಲಾಲಿಪಾಪ್ ತಿನ್ನಿ. ನಂಗೆ ಇಷ್ಟ, ಸೊ ಹಾಗಾಗಿ ತಿಂತೀನಿ. ಆ್ಯಂಡ್ ನಮ್ಮ ಬೇಬಿಗೆ ಥರದ್ದು ನಾವು ನಂಗೆ ಇಷ್ಟ ಆಗುತ್ತೆ. ಆ್ಯಂಡ್ ಬನಾನಾ, ಡಾರ್ಕ್ ಚಾಕ್ಲೇಟ್ಸ್, ಐಸ್ ಕ್ರೀಮ್ ತಿನ್ನಿ ಗಾಯ್ಸ್. ನಾನೇನು ಸಜೆಸ್ಟ್ ಮಾಡ್ತೀನಿ ಅಂದರೆ ಐಸ್ ಕ್ರೀಮ್ ತಿನ್ನಿ. ಈ ಪೀರಿಯಡ್ಸ್ ಟೈಮಲ್ಲಿ ಅದೇ ಥರ ಡಯಟ್ ಏನು ನಾನು ಮಾಡಲ್ಲ ಅಂತ ಹೇಳಿದ್ರೆ ಚೆನ್ನಾಗಿ ಐಸ್ ಕ್ರೀಮ್ ತಿಂತೀನಿ. ಆಮೇಲೆ ಟೈಮ್ ಮಧ್ಯಾಹ್ನ ಸಂಜೆ 3 ಹೊತ್ತು ಊಟ ತಿಂತೀನಿ. ಆ್ಯಂಡ್ ಒಂದು ಡ್ರಿಂಕ್ಸ್ ಕೂಡ ಇವತ್ತು ನನ್ನ ಒಂದು ವ್ಲಾಗಲ್ಲಿ ನಿಮಗೆ ಶೇರ್ ಮಾಡ್ತೀನಿ. ಈ ಡ್ರಿಂಕ್ಸ್ ಕುಡಿಯೋದ್ರಿಂದ ಮೈಂಡ್ ತುಂಬ ಫ್ರೆಶ್ ಆಗುತ್ತೆ. ಸೊ ಇವಾಗ ಹೋಗಿ ನೀವು ಅದು ನೋಡ್ಕೊಂಡು ಬನ್ನಿ, ಓಕೆನಾ ಫ್ರೆಂಡ್ಸ್. ಏನಂದರೆ ಒಂದು ಅರ್ಧ ಲೋಟ ನೀರು ತೊಗೊಳ್ಳಿ, ಓಕೆನಾ. ಅರ್ಧ ಲೀಟರ್ ನೀರು ತೊಗೊಂಡು ಈ ಟೈಮಲ್ಲಿ ನಮ್ಮ ಬಾಡಿ ಸಖತ್ ಹೀಟ್ ಇರುತ್ತೆ. ಆದಷ್ಟು ಕೂಲಾಗಿಡೋಕ್ಕೆ ಟ್ರೈ ಮಾಡಿದ್ರೆ ನಮಗೊಂಥರ ಚೆನ್ನಾಗಿ ಅನಿಸುತ್ತೆ. ಸೊ ಅದಕ್ಕೆ ನಾನು ಐಸ್ ಕ್ರೀಮು, ಚಾಕ್ಲೇಟ್ಸ್ ತಿಂದರೆ ಒಂಥರ ಮೈಂಡ್ ಫ್ರೆಶ್ ಆಗುತ್ತೆ ಅಂದಿದ್ದು. ಸೊ ಅದಕ್ಕೆ ಮನೆಯಲ್ಲೇ ನಮ್ಗೆ ಅದೆಲ್ಲ ತಿನ್ನೋಕ್ಕಾಗಲ್ಲ ಅನ್ನೋರು ಇದು ಬಂದು ಕಾಮ್ ಕಸ್ತೂರಿ ಬೀಜ. ಇದು ತುಂಬಾ ಹೆಲ್ತಿಗೆ ಅಂದರೆ ಸಖತ್ ಒಳ್ಳೆಯದು. ಇದು ಕುಡಿಯೋದ್ರಿಂದ ತುಂಬ ಬೆನಿಫಿಟ್ಸ್ ಆಗುತ್ತೆ. ಪೀರಿಯಡ್ಸ್ ಟೈಮಲ್ಲಿ ಪೇಯ್ನ್ ಆಗಲ್ಲ. ಸುಮ್ಮನೆ ಇರ್ತೀನಿ 1 ಅವರ್ ಮುಂಚೆ ಅಥವಾ ಅರ್ಧ ಗಂಟೆ ಮುಂಚೆ ತಣ್ಣೀರಿಗೆ ಇದನ್ನು ಹಾಕ್ಬಿಟ್ಟು ನೆನೆಸಿಟ್ರೆ ನಿಮಗೆ ಹಾಕ್ಬೇಕಾದ್ರೆ ಗೊತ್ತಾಗುತ್ತೆ, ಬೇಗ ದಪ್ಪ ಆಗುತ್ತೆ. ಕೆಲವೊಬ್ಬರು ರಾತ್ರಿ ನೆನೆಯಾಗಿ ಬೆಳಗ್ಗೆ ಎದ್ದು ಕೂಡ ತಿನ್ಬೋದು. ಇಲ್ಲ ನಮಗೆ ಟೈಮ್ ಇಲ್ಲ ಅಂದರೆ 1 ಅವರ್ ಕೂಡ ಬಿಟ್ಟು ತಿನ್ಬೋದು. ಇದರಿಂದ ತುಂಬ ಅಂದರೆ ತುಂಬ ಒಂದು ಒಳ್ಳೆ ಬೆನಿಫಿಟ್ಸ್ ಇದೆ ಗೈಸ್, ಟ್ರಸ್ಟ್ ಮೀ. ಈ ಡ್ರಿಂಕ್ಸ್ ನಿಮ್ಮ ಜೊತೆ ಶೇರ್ ಮಾಡಬೇಕು ಅಂತ ತುಂಬ ದಿವಸದಿಂದ ಅನ್ಕೋತಾ ಇದ್ದೆ, ಬಟ್ ಆಗಿರಲಿಲ್ಲ. ಇದನ್ನು ನಾನು 1 ಅವರ್ ಬಿಟ್ಟು ಕುಡಿಯೋದು, ಯಾಕೆಂದರೆ ನನಗೆ ಗೊತ್ತಿರಲಿಲ್ವಲ್ಲ ಇವತ್ತೇ ಪೀರಿಯಡ್ ಆಗ್ತೀನಿ ಅಂತ. ಗೊತ್ತಿದ್ದರೆ ನೀವು ರಾತ್ರಿ ನೆನೆ ಹಾಕಿ ಬೆಳಗ್ಗೆ ಎದ್ದು ಕುಡಿಯೋಕ್ಕೆ ಟ್ರೈ ಮಾಡಿ. ಪೀರಿಯಡ್ಸ್ ಟೈಮಲ್ಲಿ ಆಲ್ಮೋಸ್ಟ್ ಅಂದರೆ ಕೂಲಾಗಿರೋಕ್ಕೆ ಟ್ರೈ ಮಾಡಿ ನಿಮ್ಮ ಬಾಡಿನ ಅಂತ ಹೇಳ್ತೀನಿ. ಆಗ ನಿಮಗೆ ಮೈಂಡ್ ಫ್ರೆಶ್ ಅನಿಸುತ್ತೆ. ತುಂಬ ಇರಿಟೇಷನ್ ಅಂತಲ್ಲ, ಪೇನ್ ಎಲ್ಲ ಆಗೋದಾಗಲ್ಲ. ಕೂಲಾಗಿರಿ, ಓಕೆನಾ. ಸೊ ಇದನ್ನು ಒಂದು ನಮ್ಮ ಬೇಬಿ ಇಲ್ಲಿ ಎಡಿಟ್ ಮಾಡೋ ಹತ್ರ ಕೂತಿದ್ದಾಳೆ. ಇದನ್ನು ಟ್ರೈ ಮಾಡಿ ಗೈಸ್, ನಿಜವಾಗ್ಲೂ ಇದು ತುಂಬ ಸಿಂಪಲ್ಲು. ಯಾವುದೇ ಥರ ಒಲೆ ಹಚ್ಬೇಕಾಗಿಲ್ಲ, ಬೇಯಿಸ್ಬೇಕಾಗಿಲ್ಲ. ತುಂಬ ಅಂದರೆ ತುಂಬಾ ಸಿಂಪಲ್, ಓಕೆನಾ. ಟ್ರೈ ಮಾಡ್ತೀರಾ ಅಂತ ಅನ್ಕೋತೀನಿ. ಬನ್ನಿ ವ್ಲಾಗ್ ಇದೇ ರೀತಿ ಮುಂದುವರಿಸ್ತೀನಿ, ಓಕೆನಾ. ಗೈಸ್, ಆ ಡ್ರಿಂಕ್ಸು ನನ್ನ ಪೀರಿಯಡ್ ಡೇ ಅಂತಲೇ ಅಲ್ಲ, ಪ್ರತಿದಿನ ನಾನು ಫೇಸ್ ಯಾಕೆ ಇಷ್ಟೊಂದು ವೈಟ್ ಕಾಣಿಸ್ತದೆ, ಈಗ ಸರಿ ಆಯ್ತಲ್ಲ. ಆ ಡ್ರಿಂಕ್ಸ್ ನಾನು ಪ್ರತಿದಿನ ಕುಡಿತೀನಿ, ಯಾಕೆಂದರೆ ತುಂಬ ಅದು ಹೆಲ್ತಿಗೆ ಒಳ್ಳೆಯದು. ಸೊ ಹಾಗಾಗಿ ಪೀರಿಯಡ್ ಡೇ ಅಂತಲೇ ಅಲ್ಲ, ಪ್ರತಿದಿನ ತಿಂತೀನಿ. ಸೊ ಇವತ್ತಿನ ಈ ಒಂದು ಸ್ವಲ್ಪ ಟಿಪ್ಸ್ ಕೊಟ್ಟಿದ್ದೀನಿ ನಿಮಗೆ. ಚೆನ್ನಾಗಿ ಊಟ ಮಾಡಿ ಅಂತ ಹೇಳಿದ್ದೀನಿ. ಆ ಊಟ ಮಾಡೋದ್ರಿಂದ ನಿಮಗೆ ಹೊಟ್ಟೆ ನೋವು, ಸೊಂಟ ನೋವು, ಕೈ ನೋವು, ಕಾಲು ನೋವೆಲ್ಲ ಬರಲ್ಲ. ಆ್ಯಂಡ್ ಚಾಕ್ಲೇಟ್ಸ್ ತಿನ್ನಿ, ಬನಾನಾ ತಿನ್ನಿ, ಐಸ್ ಕ್ರೀಮ್ ತಿನ್ನಿ. ಹೇಳ್ತಿದ್ದೀನಿ ಅಂತ ಬೇಜಾರು ಮಾಡ್ಕೊಂಬಿಡಿ. ಈ ಟೈಮಲ್ಲಿ ನಿಮ್ಗೆ ಅದೆಲ್ಲ ಅವಶ್ಯಕತೆ ಇರುತ್ತೆ. ನನಗೆ ಗೊತ್ತು, ಆಲ್ಮೋಸ್ಟು ಪ್ರತಿಯೊಬ್ಬರು ಹೆಣ್ಮಕ್ಳಿಗೆ ಒಂದು 5 days or 3 days ಹಾಗೆ ಆಗುತ್ತೆ. ಈ ಚಾಕ್ಲೇಟ್ಸ್ ನಂಗೆ ಇಷ್ಟ, ತುಂಬ ಚೆನ್ನಾಗಿರುತ್ತೆ. ಜಸ್ಟ್ ₹1 ಅಷ್ಟೇ. ಸೊ ಬ್ಯೂಟಿಫುಲ್ ಆ್ಯಂಡ್ ನಂಗೆ ಸಖತ್ ಇಷ್ಟ. ಒಂದು ಡ್ರಿಂಕ್ಸ್ ಕೂಡ ನಿಮ್ಮ ಜೊತೆ ಶೇರ್ ಮಾಡಿದ್ದೀನಿ. ನಾನು ಯಾವಾಗಲೂ ವರ್ಕೌಟು ವಾಕೆಲ್ಲ ಏನು ಮಾಡಲ್ಲ, ನಂಗೆ ಇಷ್ಟ ಆಗಲ್ಲ. ಫಸ್ಟಿಂದನೂ ಅಷ್ಟೇ. ಕೆಲವೊಬ್ರು ವರ್ಕೌಟ್ ಎಲ್ಲ ಮಾಡ್ತಾರೆ, ನಂಗೆ ಇಷ್ಟ ಆಗಲ್ಲ. ಇನ್ನೊಂದು ಹೇಳಬೇಕು, ಓಕೆ, ಇವಾಗ ಟೈಮ್ ಬಂದು 11:30. ನಾನು ನಿಮಗೆ ನೋಡೋಣ ಆಮೇಲೆ ಸಿಗ್ತೀನಿ. ಈಗ ಸ್ವಲ್ಪ ಆ್ಯಂಡ್ ಇನ್ನೊಂದು ವೆರಿ ಇಂಪಾರ್ಟೆಂಟ್ ಹೇಳಬೇಕು. ಆ್ಯಂಡ್ ನಾನು ಯಾವ ಪ್ಯಾಡ್ ಯೂಸ್ ಮಾಡೋದು ಅಂತ ತುಂಬ ಜನ ತುಂಬ ಕಂಫರ್ಟಬಲ್ ಆಗಿರೋದು ಸರ್ಚ್ ಮಾಡ್ತಿರ್ತಾರೆ. ನಾನು ಆಲ್ರೆಡಿ ಒಂದು 2 ವಿಡಿಯೋದಲ್ಲಿ ಹೇಳಿದ್ದೀನಿ ನಾನು ಯಾವ ಸ್ಯಾನಿಟರಿ ಯೂಸ್ ಮಾಡೋದು ಅಂತ. ಆಲ್ರೆಡಿ 2 ವ್ಲಾಗಲ್ಲಿ ನಾನು ಶೇರ್ ಮಾಡಿದ್ದೀನಿ ನಾನು ಯಾವ್ದು ಯೂಸ್ ಮಾಡೋದು ಅಂತ. ಗಾಯ್ಸ್, ನಾನು ಏನು ಹೇಳ್ತೀನಿ ಅಂದರೆ, ನಿಮಗೆ ಕಡಿಮೆ ದುಡ್ಡಲ್ಲೂ ಬೇಕು, ತುಂಬ ಚೆನ್ನಾಗಿರಬೇಕು, ಕಂಫರ್ಟಬಲ್ ಇರಬೇಕು ಅಂದರೆ ಸೋಫಿ ಅಂತ ಬರುತ್ತೆ. ಸೋಫಿ ಯೂಸ್ ಮಾಡಿ, ತುಂಬ ಅಂದರೆ ತುಂಬ ಚೆನ್ನಾಗಿರುತ್ತೆ. ಅದ್ರಲ್ಲಿ ಬರೋ ಅರೋಮಾನೇ ನಂಗೆ ಸಖತ್ ಇಷ್ಟ. ಬೇಬಿಗೆ ಸ್ವಲ್ಪ ಸಮಾಧಾನ ಮಾಡೋಕ್ಕೆ ಹೋಗಿದೆ. ಎಸ್, ಫುಡ್ ವಿಚಾರ ಬಂದರೆ ನೀವೆಲ್ಲ ತಿನ್ಬೋದು. ಇದೇ ತಿನ್ನಬೇಕು ಅದೇ ತಿನ್ನಬೇಕು ಅಂತ ಏನಿಲ್ಲ. ಫುಡ್ ವಿಚಾರದಲ್ಲಿ ಎಲ್ಲ ತಿನ್ನಿ. ಪ್ಯಾಡಲ್ಲಿ ಬಂದರೆ ಸೋಫಿ ಯೂಸ್ ಮಾಡಿ, ಅದೆಲ್ಲ ಬೆಸ್ಟಲ್ಲೇ ಬೆಸ್ಟ್ ಅಂತ ಹೇಳ್ತೀನಿ. ಬಿಕಾಸ್ ಅರೋಮಾ ಒಂಥರ ಚೆನ್ನಾಗಿ ಬರುತ್ತೆ, ಸ್ಮೆಲ್ಲು, ಆ್ಯಂಡ್ ತುಂಬ ಕಂಫರ್ಟಬಲ್ ಆಗಿರುತ್ತೆ. ತುಂಬ ಚೆನ್ನಾಗಿ ನಮಗೆ ಅದಷ್ಟು ಅನ್ಕಂಫರ್ಟಬಲ್ ಮಾಡೋದು ಚೆನ್ನಾಗಿ ಅನಿಸುತ್ತೆ. ಆ್ಯಂಡ್ ಚೆನ್ನಾಗಿ ಊಟ ಮಾಡಿ ಅಂತ ಹೇಳ್ತೀನಿ ಈ ಟೈಮಲ್ಲಿ. ಆ್ಯಂಡ್ ಇನ್ನು ಏನು ಹೇಳೋದು, ಇನ್ನು ಏನಿದ್ರು ನಾನು ಆಮೇಲೆ
ಈ ವ್ಲಾಗ್ ಕಂಟಿನ್ಯೂ ಮಾಡ್ತೀನಿ. ಇವಾಗ ಟೈಮ್ ಬಂದು 11:30, ನಾನು 12 ಗಂಟೆಗೆ ಲೈವ್ ಬರಬೇಕು. ಸೊ ಅಷ್ಟರಲ್ಲಿ ಇನ್ನು ಅರ್ಧ ಗಂಟೆ ಟೈಮ್ ಇದೆ, ಅಷ್ಟರಲ್ಲಿ ನಮ್ಮ ಬೇಬಿನ ಮಲಗಿಸ್ಬೇಕು. ಸೊ ನಾನು ಮಲಗಿಸ್ಬಿಟ್ಟು ನಾನು ತುಂಬ ಇವತ್ತು ಹ್ಯಾಪಿಯಾಗಿದ್ದೀನಿ. ನನಗೆ ಪೀರಿಯಡ್ ಡೇ ಅಂತಲೇ ಅನಿಸಲ್ಲ, ಯಾಕೆಂದರೆ ಚೆನ್ನಾಗಿ ಊಟ ಮಾಡ್ತೀನಲ್ವ, ನಂಗೆ ಅವಾಗ ಒಂಥರ ಕಂಫರ್ಟಬಲ್ ಅನಿಸುತ್ತೆ. ಆ್ಯಂಡ್ ಇನ್ನು ಮೈಂಡ್ ಫ್ರೆಶ್ ಆಗುತ್ತೆ. ಆ್ಯಂಡ್ ಇನ್ನೊಂದು ಹೇಳಬೇಕು, ಎಣ್ಣೆ ಹಚ್ಕೊಂಡು ಸ್ನಾನ ಮಾಡಿ, ಇನ್ನೂ ನಿಮಗೆ ಮೈಂಡ್ ಫ್ರೆಶ್ ಆಗುತ್ತೆ. ಅಂದರೆ ಏನು ಹೇಳೋದು, ಒಂದು 6 ಆಗಿರ್ತೀರಾ ಅಂದರೆ ನೀವು ನೀರ್ಗೀರು ಕಾಸ್ಕೊಳ್ಳೋ, ಹಳ್ಳಿ ಕಡೆ ಆದರೆ ನೀರ್ಗೀರು ಕಾಸಬೇಕು. ನೀರ್ಗೀರು ಕಾಸೋ ಟೈಮಲ್ಲಿ ಎಣ್ಣೆ ಹಚ್ಕೊಳ್ಳಿ, ಚೆನ್ನಾಗಿ ಮೈಂಡ್ ಫ್ರೆಶ್ ಆಗುತ್ತೆ. ನಾನು ಎಣ್ಣೆ ಸ್ನಾನನೇ ಮಾಡೋದು ಪೀರಿಯಡ್ ಡೇಯಲ್ಲಿ. ಇದೊಂದು ಇನ್ಫಾರ್ಮೇಷನ್ ನಿಮ್ಮ ಜೊತೆ ಶೇರ್ ಮಾಡಿದ್ದೀನಿ. ನಂಗೆ ಅವಾಗ ಮೈಂಡ್ ಫ್ರೆಶ್ ಅನಿಸುತ್ತೆ ಗಾಯ್ಸ್. ಎಣ್ಣೆ ಮಾಮೂಲಿ ತಲೆಗೆ ಅಂದರೆ ಎಣ್ಣೆ ಹಚ್ಚಿಲ್ದಿದ್ದು ತಲೆಯಲ್ಲಿ ಶಾಂಪು ಹಾಕ್ಕೊಂಡು ತಲೆ ಸ್ನಾನ ಮಾಡಿದ್ರೆ ನಮ್ಗೆ ಅಷ್ಟು ಮೈಂಡ್ ಫ್ರೆಶ್ ಆಗೋಲ್ಲ. ಬಟ್ ಎಣ್ಣೆ ಹಚ್ಕೊಂಡು ಸ್ನಾನ ಮಾಡೋದ್ರಿಂದ ನಮಗೆ ತುಂಬ ಅಂದರೆ ತುಂಬ ಮೈಂಡ್ ಫ್ರೆಶ್ ಆಗುತ್ತೆ. ಆ್ಯಂಡ್ ಓಲ್ ಡೇ ನಾವು ತುಂಬಾ ಚೆನ್ನಾಗಿರ್ತೀವಿ. ಓಕೆನಾ? ಸೊ ಈಗ ಅವಳಿಗೆ ಮಲಗಿಸ್ಬಿಟ್ಟು ನಾನು ನಿಮಗೆ ಒಂದು 12 ಗಂಟೆಗೆ ಲೈವ್ ಮಾಡಿ ಆಮೇಲೆ ಸಿಗ್ತೀನಿ. ಓಕೆನಾ ಗೈಸ್? ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್. ಏನಪ್ಪ ಹಾಯ್ ಫ್ರೆಂಡ್ಸ್ ಅಂತಾಳಂತೆ. ಹಾಯ್ ಫ್ರೆಂಡ್ಸ್. ಸೊ ಫ್ರೆಂಡ್ಸ್, ನಾನು ನಿಮ್ಗೆ ಹೇಳಿದೆ ಲೈವ್ ಮುಗಿಸ್ತೀನಿ ಅಂತ. ಹಾಯ್ ಫ್ರೆಂಡ್ಸ್ ಅಂದು. ಸೊ ಗೈಸ್, ಇವಾಗ ಟೈಮ್ ಬಂದು 3 ಗಂಟೆ. ಮುತ್ಕೊಡ್ತಾಳಂತೆ ಗೈಸ್. ಥ್ಯಾಂಕ್ ಯು ಹೇಳಪ್ಪ. ಥ್ಯಾಂಕ್ ಯು. ಲೈಕ್ ಅನ್ನು. ಸೊ ಗಾಯ್ಸ್, ನಿಮ್ಗೆ ಹೇಳಿದ್ದೆ ಅವಳಿಗೆ ಮಲಗಿಸ್ಬಿಟ್ಟು ಲೈವ್ ಮಾಡ್ತೀನಿ ಅಂತ. ಸೊ ಅವಳು ಮಲಗಿದ್ಲು, ಅವಳಿಗೆ ಮಲಗಿಸ್ಬಿಟ್ಟು ನಾನು 12 ಗಂಟೆಗೆ 1 ನಿಮಿಷ ಆಯ್ತಾ ನಂಗೆ ಲೈವ್ ಮಾಡಿದೆ. ಹಾಕ್ತೀನಿ ಚಾರ್ಜ್ ಹಾಕು ಅಂತ ಅವಳು. ಸೊ ಲೈವ್ ಮಾಡಿ ಈಗ ಒಂದು ಸ್ವಲ್ಪ ಸಮಾಧಾನ ಮಾಡಿದೆ. ಫ್ರೆಂಡ್ಸ್, ಫಾರ್ ದ ಫಸ್ಟ್ ಟೈಮ್ ಇವತ್ತು ನನ್ನ ಲೈವಲ್ಲಿ ಒಂದು ವಿಶೇಷತೆ ಏನಪ್ಪ ಅಂದರೆ 2 ಗಂಟೆ 2 ಕಾಲು 2 ಅವರ್ ಹತ್ತತ್ರ ಲೈವ್ ಮಾಡಿದ್ದೀನಿ. ಅದು ಇಂಥದಿಂದಲ್ಲ, ಅಂದರೆ ನಿಜ ಒಂದೇ ಜಾಗದಲ್ಲಿ ಕೂತ್ಕೊಂಡು ಮಾತಾಡೋದು ಅಷ್ಟು ಈಸಿ ಅಲ್ಲ. ನಿಜವಾಗ್ಲೂ ನಂಗೆ ಯಾವುದೇ ಥರ ಖುಷಿ ಅಂದರೆ ಸಕ್ಕತ್ತಾಯ್ತು, ಯಾವುದೇ ಥರ ಬೇಜಾರಾಗಿಲ್ಲ, ಮನಸ್ಸಿಗೆ ನೋವಾಗಿಲ್ಲ. ಬಿಕಾಸ್ ಹೊಸ ಸಬ್ಸ್ಕ್ರೈಬರ್ಸ್ ಎಲ್ಲ ಬಂದಾಗ ತುಂಬ ಖುಷಿ ಆಗುತ್ತಲ್ವ. ಸೊ ಹಾಗಾಗಿ ನಾನು ಇನ್ನೊಂದು ಏನು ಹೇಳಬೇಕು ಅಂದರೆ ನೆಟ್ ಖಾಲಿ ಆಗ್ಬಿಡ್ತು. ಸೊ ಅವ್ರಿಗೆ ಬಾಯ್ ಮಾಡೋಕ್ಕೂ ಆಗಲಿಲ್ಲ ಇವತ್ತಿನ ಬ್ಲಾಗಲ್ಲಿ. ಆ್ಯಂಡ್ 2 ಅವರ್ ಫಾರ್ ದ ಫಸ್ಟ್ ಟೈಮ್ ಲೈವ್ ಮಾಡಿದೆ. ಇವಾಗ ಆಮೇಲೆ ಅದಾದಮೇಲೆ ನಾನು ಕ್ಯಾಮ್ರಾ ಮತ್ತೆ ಶುರು ಮಾಡಲಿಲ್ಲ. ಊಟ ಮತ್ತು ಅನ್ನ ಮತ್ತು ರಸಮ್ ಮಾಡಿದೆ. ರಸಮ್ ಈಸ್ ಬೆಸ್ಟ್ ಅನಿಸ್ತು ನನಗೆ. ಸೊ ಹಾಗಾಗಿ ಬೆಳಗ್ಗೆನೇ ರಸಮ್ ಮಾಡಿದ್ದೆ. ನಾನು ಐಡಿಯಾ ಇರಲಿಲ್ಲ ಇವತ್ತು ಪೀರಿಯಡ್ಸ್ ಆಗ್ತೀನಿ ಅಂತ. ಸೊ ನಂದಿದ್ದು 14ಕ್ಕೆ, ಇವತ್ತು 7, 1 ವಾರ ಮುಂಚೆನೇ ಆಗಿದ್ದೀನಿ. ಫಸ್ಟಿಂದನೂ ಅಷ್ಟೇ, ನಾನು 1 ವಾರ ಮುಂಚೆನೇ ಆಗೋದು. ಐಡಿಯಾ ಇರಲಿಲ್ವಲ್ಲ. ಸೊ ಹಾಗಾಗಿ ರಸಮ್ ಮಾಡಿದ್ದೆ. ನೀವು ಟಿಫನ್ ಏನೇ ಮಾಡಿದ್ರು ರಸಮ್ ಸಾರು ಮಾಡ್ಕೊತೀನಿ, ಊಟಕ್ಕೆ ಚೆನ್ನಾಗಿರುತ್ತೆ. ಸೊ ಇವಾಗ ಒಂದು ಸ್ವಲ್ಪ ಹೊತ್ತು ಮಲ್ಕೋಬೇಕು ಅನಿಸ್ತದೆ, 3:45. ಸ್ವಲ್ಪ ನನಗೂ ರೆಸ್ಟ್ ಬೇಕಲ್ಲ, ಅದು ಪೀರಿಯಡ್ ಡೇ ಆಗಿರೋದ್ರಿಂದ. ಪೀರಿಯಡ್ ಡೇ ಅಲ್ಲಿ ಕಂಪಲ್ಸರಿ ನಾನು 2 ಅವರ್ಸ್ ಮಲ್ಕೋತೀನಿ, 1 or 2 ಅವರ್ಸು ಮಧ್ಯಾಹ್ನ ಹೊತ್ತು. ಯಾಕೆಂದರೆ ನಂಗೆ ಅದೊಂಥರ ರೆಸ್ಟ್ ಇದ್ದಂಗೆ, ಅದೊಂಥರ ನಂಗೆ ಖುಷಿ ಅನಿಸುತ್ತೆ. ಸೊ ಆರಾಮ್ಸಿ ಇವಾಗ ರೆಸ್ಟ್ ಮಾಡ್ತೀನಿ, 2 ಅವರ್ ಮಲ್ಕೋತೀನಿ. ಮಲಗಿ 4 ಗಂಟೆ 5 ಗಂಟೆಗೆ ಎದ್ದು ನಿಮಗೆ ನಾನು ಆಮೇಲೆ ಈ ವ್ಲಾಗ್ ಕಂಟಿನ್ಯೂ ಮಾಡ್ತೀನಿ. ಓಕೆನಾ ಗೈಸ್? ಕಿತ್ತೆ. ಸೊ ಅವಳು ಆಟ ಆಡ್ತಿದ್ದಾಳೆ, ಇಬ್ರು ಮಲ್ಕೋತೀವಿ ಗೈಸ್. ಅವಳು ಬೇಗ ಎದ್ಬಿಟ್ಲು ಇವತ್ತು. ಸೊ ಓಕೆ, ನಾನು ನಿಮ್ಗೆ ಆಮೇಲೆ ಸಿಗ್ತೀನಿ. ಓಕೆನಾ? ಬಾಯ್. ಸೊ ಗಾಯ್ಸ್, ಮಲ್ಕೊಂಡೆ ಸ್ವಲ್ಪ ಹೊತ್ತು ಹಾಗೆ ರೆಸ್ಟ್ ಮಾಡ್ತಿದ್ದೆ. ಆದರೆ ಸೌಂಡ್ ಬಂದ್ಬಿಡ್ತು. ಏನು ಅಂತ ನೋಡಿದ್ರೆ ಮಳೆ. ಸೊ ಮಳೆ ಜೊತೆ ಪೀರಿಯಡ್ಸ್ ಆದಾಗ ಒಂದು ಕಾಫಿನೋ, ಟೀನೋ, ಗ್ರೀನ್ ಟೀನೋ ಅಥವಾ ಹಾರ್ಲಿಕ್ಸ್ ಏನಾದರೂ ಕುಡ್ಕೊಂಡು ತಿನ್ಕೊಂಡು ಎಂಜಾಯ್ ಮಾಡಬೇಕು. ಸೊ ನಾವೇನು ಕುಡಿಯಲ್ಲ. ಸೊ ಆರಾಮಾಗಿ ನೋಡ್ತಾ ಇದ್ದೆ. ಫ್ರೆಂಡ್ಸ್, ಇವತ್ತಿನ ಈ ವ್ಲಾಗ್ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ಸಾಕು ಅನಿಸ್ತು, ತುಂಬ ಲೆಂತಿ ಆಗಿದೆ ಆಲ್ರೆಡಿ. ಈ ವ್ಲಾಗ್ ಇಷ್ಟ ಆದರೆ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ ಹೇಗೆ ಅನಿಸ್ತು ಅಂತ. ಇದೇ ಥರ ವಿಡಿಯೋ ಬೇಕು ಅಂದರೆ ನೆಕ್ಸ್ಟ್ ಮಂತ್ ಮಾಡ್ತೀನಿ, ಕಮೆಂಟ್ ಮಾಡಿದ್ರೆ. ಓಕೆನಾ? ಬಾಯ್ ಫ್ರೆಂಡ್ಸ್. ಇಷ್ಟು ತನಕ ವಿಡಿಯೋ ನೋಡೋದಕ್ಕೆ ಥ್ಯಾಂಕ್ ಯು ಸೋ ಮಚ್. ಲವ್ ಯು ಆಲ್. ಬಾಯ್.